ನನಗೆ ಇನ್ಸೈಟ್ ಅವರದ್ದು 3-in-1 ಪ್ರೈಮರ್ ಇದೆ ಅಲ್ಲ, ಆಯಿಲ್ ಫ್ರೀ ಪ್ರೈಮರ್, ಅದು ಎಷ್ಟು ಇಷ್ಟ ಅಂದರೆ ನಾನು ಇನ್ಸೈಟ್ ಅವರದ್ದು ಇನ್ನೊಂದು ಪ್ರೈಮರನ್ನು ಬೈ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ನಾನು ಬೈ ಮಾಡಿರೋದು ಅದೊಂದು ರೀಸನಿಗೆ. ಆ್ಯಂಡ್ ಇನ್ನೊಂದು ರೀಸನಿಗೆ ಏನಂದರೆ ಇದರ ಬಗ್ಗೆ ತುಂಬ ಜನ ಯೂಟ್ಯೂಬರ್ಸ್ಗಳನ್ನು ಮಾತಾಡಿದ್ದಾರೆ ಆಯಿತಾ, ತುಂಬ ಹೊಗಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿದ್ದೇನೆ. ಇದು ಇನ್ಸೈಟ್ ಅವರದ್ದು 4 ಮಿನಿಮೈಸರ್ ಪ್ರೈಮರ್. ಆ್ಯಂಡ್ ಈ ಥರ ಇದರದ್ದು ಪ್ಯಾಕೇಜಿಂಗ್ ಇದೆ, ಪುಟ್ಟ ಪ್ಯಾಕೇಜಿಂಗ್. ಈ ಪ್ಯಾಕೇಜಿಂಗ್ ನಿಮಗೆ 10 ml ಪ್ರಾಡಕ್ಟ್ ನಿಮಗೆ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಪ್ರೈಸ್ ಬಂದುಬಿಟ್ಟು 115 rupees, ನಿಮಗೆ ಆ್ಯಸ್ ಲೋ ಆ್ಯಸ್ 95-100 rupeesiಗೆ ಇದು ಸಿಗುತ್ತೆ. ಆ್ಯಂಡ್ ಇಷ್ಟೇ ಪುಟ್ಟ ಪ್ಯಾಕೇಜಿಂಗಲ್ಲಿ ಬರುತ್ತೆ. ಬಟ್ ಇದು ಕಾಣಲಿಕ್ಕೆ ಚಿಕ್ಕದಿದ್ರು ಇದರದ್ದು ಪರ್ಫಾರ್ಮೆನ್ಸ್ ಅಷ್ಟೇ ಒಳ್ಳೆದಿದ್ರೆ, ಮೂರ್ತಿ ಚಿಕ್ಕದಾದರೆ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ ಹಾಗೆ. ಸೊ ಎಷ್ಟು ಇದರ ಬಗ್ಗೆ ಯೂಟ್ಯೂಬರ್ಸ್ಗಳು ಹೋಗಲಿದ್ದಾರೆ ಅಷ್ಟೇ ಚೆನ್ನಾಗಿ ಇದರ ಪರ್ಫಾರ್ಮೆನ್ಸ್ ಇದೆ. ಆ್ಯಂಡ್ ಸ್ವಲ್ಪ ಪಿಂಕಿಶ್ ಕಲರಲ್ಲಿ ಇದರದ್ದು ಟಿಂಟ್ ಇದೆ ಆಯಿತಾ. ಆ್ಯಂಡ್ ಫ್ರೇಗ್ರೆನ್ಸ್ ನನಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ, ಸ್ವಲ್ಪ ಇದೆ, ಅದಷ್ಟು ಬಾದರ್ ಮಾಡಲ್ಲ. ಇದರಲ್ಲಿ ಕೊಟ್ಟಿದ್ದಾರೆ ದಿಸ್ ಇಸ್ ಲೈಟ್ ಸಾಫ್ಟ್ ಫೋಕಸ್ ಆ್ಯಂಡ್ ಬ್ಲರ್ಸ್ ಯುವರ್ ಪೋರ್ಸ್ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ಎಲ್ಲ ಇದು ಮಾಡುತ್ತೆ. ಅದು ಕಂಪ್ಲೀಟ್ಲಿ ಸಿಲಿಕಾನ್ ಬೇಸ್ ಪ್ರೈಮರ್ ಆಗಿತ್ತು. ನಾನು ಆ ಪ್ರೈಮರನ್ನು ನಾನು ಇಲ್ಲಿ ರಿವ್ಯೂ ಮಾಡಿದ್ದೀನಿ, ಇನ್ಸೈಟ್ 3-in-1 ಪ್ರೈಮರನ್ನು. ಸೊ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಅದು ಕಂಪ್ಲೀಟ್ಲಿ ಸಿಲಿಕಾನ್ ಬೇಸ್ಡ್. ಬಟ್ ಇದರಲ್ಲಿ ಹಾಗಲ್ಲ, ಇದರಲ್ಲಿ ಸಿಲಿಕಾನ್ ಬೇಸ್ಡ್ ಆಗಿದ್ರು ಇದರಲ್ಲಿ ಸ್ವಲ್ಪ ಮಾಯಿಶ್ಚರೈಸಿಂಗ್ ಇಫೆಕ್ಟ್ ಇದೆ ಆ್ಯಂಡ್ ಸ್ವಲ್ಪ ಸಾಫ್ಟ್ ಸ್ಕಿನ್ ಬರೋ ಥರ ಇಫೆಕ್ಟ್ ಇದೆ. ರಿಯಲಿ ಗುಡ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೆಯಲ್ಲ, ಇದನ್ನ ಬೆನಿಫಿಟ್ ಅಂತ ಒಂದು ಬ್ರ್ಯಾಂಡ್ ಇದೆ, ತುಂಬ ದೊಡ್ಡ ಬ್ರ್ಯಾಂಡ್ ಆ್ಯಂಡ್ ತುಂಬ ಲಕ್ಸುರಿ ಬ್ರ್ಯಾಂಡ್. ಅದರದ್ದು ಪ್ರೊಫೆಷನಲ್ ಪ್ರೈಮರ್ ಅಂತ ಬರುತ್ತೆ. ಸೊ ಅದಕ್ಕೆ ಇದನ್ನು ಕಂಪೇರ್ ಮಾಡಿದಾರೆ, ಅಷ್ಟು ಚೆನ್ನಾಗಿದೆ ಇದು ಅಂತ. ಆ್ಯಂಡ್ ಇದರದ್ದು ಪ್ಯಾಕೇಜಿಂಗ್ ಕೂಡ ಹೀಗೆ ಇದೆ ಆಯಿತಾ. ಸೊ ಅಷ್ಟೇ ಒಳ್ಳೇದಿದೆ ಅಂತ ಕಂಪೇರ್ ಮಾಡ್ತಾರೆ. ನಾನು ಅದನ್ನು ಯೂಸ್ ಮಾಡಿಲ್ಲ, ಬಟ್ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ದಿಸ್ ಇಸ್ ರಿಯಲಿ ಗುಡ್, ತುಂಬ ಚೆನ್ನಾಗಿದೆ. ಆ್ಯಂಡ್ 100 ರೂಪಾಯಿಗೆ ನಿಮ್ಗೆ ಇಷ್ಟು ಪ್ರಾಡಕ್ಟ್ ಸಿಗುತ್ತೆ. ನೀವು ನನಗೆ ಇಷ್ಟು ಚಿಕ್ಕ ಪುಟ್ಟ ಬಾಟಲಲ್ಲಿ ಏನಾಗುತ್ತೆ ಅಂತ ನೀವು ಕೇಳಬೇಕಿದ್ರೆ ಇದು ನಿಮಗೆ ಅಟ್ಲೀಸ್ಟ್ 10 to 15 ಯೂಸಿಗೆ ಬರುತ್ತೆ ಆಯಿತಾ. ಆ್ಯಂಡ್ ಪ್ರೈಮರ್ ಐ ಡೋಂಟ್ ಥಿಂಕ್ ಸೊ ನಾವೆಲ್ಲ ಯಾವಾಗಲೂ ಬಳಸ್ತೀವಿ. ಎಲ್ಲಾದರೂ ಫಂಕ್ಷನ್ಸ್ಗಳು ಈವೆಂಟ್ಸ್ಗಳಿದ್ರೆ ಮಾತ್ರ ನಾವು ಪ್ರೈಮರ್ಸ್ ಬಳಸಿ ಅದರ ಮೇಲೆ ಮೇಕಪ್ ಹಚ್ತೀವಿ. ಇಲ್ದಿದ್ರೆ ನಾನು ಮಾಡೋದು ಡೈಲಿ ವೇರಿಗೆ ತುಂಬ ಲೈಟ್ ಮೇಕಪ್, ಆವಾಗ ನಾನು ಪ್ರೈಮರ್ಸ್ ಎಲ್ಲ ಯೂಸ್ ಮಾಡಲ್ಲ. ಬಟ್ ದಿಸ್ ಪ್ರೈಮರ್ ಇಸ್ ರಿಯಲಿ ಗುಡ್, ನನಗೆ ತುಂಬ ಇಷ್ಟ ಆಯಿತು. ನನ್ನ ಪೋರ್ಸನ್ನು ಕಂಪ್ಲೀಟಾಗಿ ಬ್ಲರ್ ಮಾಡ್ತು ಆ್ಯಂಡ್ ನನ್ನ ಸ್ಕಿನ್ನನ್ನು ಡ್ರೈ ಆಗಿ ಬಿಡಲಿಲ್ಲ ಆಯಿತಾ. ಕೆಲವು ಸಿಲಿಕಾನ್ ಬೇಸ್ಡ್ ಪ್ರೈಮರ್ ಇದೆಯಲ್ಲ, ನಮ್ಮ ಸ್ಕಿನ್ನನ್ನು ಸ್ವಲ್ಪ ರಫ್ ಆ್ಯಂಡ್ ಡ್ರೈ ಆಗಿ ಬಿಡುತ್ತೆ. ಬಟ್ ದಿಸ್ ಡಿಂಟ್ ಡೂ ದ್ಯಾಟ್. ಇದು ತುಂಬ ಚೆನ್ನಾಗಿ ನರಿಷ್ಡ್ ಆಗಿ ಒಂದು ಸಾಫ್ಟ್ ಸ್ಕಿನ್ ಥರ ನನ್ನ ಸ್ಕಿನ್ ಟ್ರಾನ್ಸ್ಫಾರ್ಮ್ ಆಯಿತು, ತುಂಬ ಚೆನ್ನಾಗಿ ಕಾಣಿಸಿತ್ತು. ಆ್ಯಂಡ್ ಇದರಲ್ಲಿರೋ ಪಿಂಕ್ ಟಿಂಟ್ ಏನು ಟ್ರಾನ್ಸ್ಫರ್ ಆಗಲ್ಲ ಆಯಿತಾ, ಅಂದರೆ ನಮ್ಮ ಮುಖ ಪಿಂಕ್ ಏನು ಕಾಣಿಸಲ್ಲ. ಬಟ್ ತುಂಬ ಚೆನ್ನಾಗಿದೆ ಈ ಪ್ರೈಮರ್. ಐ ಲವ್ ದಿಸ್ ಪ್ರೈಮರ್, ನನಗೆ ತುಂಬ ಇಷ್ಟ ಆಯಿತು. ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ಅನಿಸುತ್ತೆ. ಬಟ್ ಅದೇ ತುಂಬ ಚಿಕ್ಕದಾಯಿತು ಅಲ್ಲ, ನನಗೂ ಅದು ಅನಿಸುತ್ತೆ. ಬಟ್ ಇದರ ಪರ್ಫಾರ್ಮೆನ್ಸಿಗೆ ಈ ಪ್ರೈಸಿಗೆ 95 ರೂಪೀಸಿಗೆ ದಿಸ್ ಇಸ್ ಓಕೆ. ಆ್ಯಂಡ್ ಆ ಪ್ರೈಮರ್ ನಿಮಗೆ ಐ ಥಿಂಕ್ 250 ರೂಪೀಸಿಗೇನೋ ಸಿಗುತ್ತೆ. ಆ್ಯಂಡ್ ಅದನ್ನು ಕಂಪೇರ್ ಮಾಡುವಾಗ ದಿಸ್ ಇಸ್ ಓಕೆ ಅಂತ ಅನಿಸುತ್ತೆ ನನಗೆ. ಬಟ್ ಇದ್ರದ್ದು ದೊಡ್ಡ ಪ್ಯಾಕೇಜಿಂಗ್ ಸಿಗುತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ. ಸಿಕ್ಕಿದ್ರೆ ನಾನು ಅದನ್ನು ಕೂಡ ಲಿಂಕ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಿಮಗೆ ಪ್ರೈಮರ್ಗಳನ್ನು ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲದಿದ್ರೆ ಇಲ್ಲಿ ಚಿಕ್ಕ ಪ್ಯಾಕೆಟ್ ಆಗಿದ್ರು ಈ ಭಾಗದಲ್ಲಿ ಇಲ್ಲಿ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮೆನ್ಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಡೀಟೇಲ್ಸನ್ನು ಡಿಸ್ಕ್ಲೋಸ್ ಮಾಡಿದ್ದಾರೆ. ಸೊ ದ್ಯಾಟ್ ಈಸ್ ಅ ಗುಡ್ ಥಿಂಗ್. ಇದರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿದೆ. ಐ ಗೆಸ್ ಈ ಪ್ರೈಮರ್ ನೀವು ಜಾಸ್ತಿ ಮೇಕಪ್ ನೀವು ಮಾಡದೇ ಇದ್ದರೆ ದಿಸ್ ಪ್ರೈಮರ್ ಇಸ್ ರಿಯಲಿ ಗುಡ್, ನಿಮಗೆ ಬೇಕಾಗುತ್ತೆ. ಸೊ ಇದನ್ನು ಹೋಗಿ ಪರ್ಚೇಸ್ ಮಾಡೋದು ಒಳ್ಳೆಯದು. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ನಾಳೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.